ನಮಸ್ಕಾರ ರೀ. ಈ ವಿಡಿಯೋದಾಗ ಅಜ್ವಾನ್ ಕೃಷಿ ಬಗ್ಗೆ ತಿಳ್ಕೊಳ್ಳಂಬರ್ರಿ. 1 ಎಕರೆಗೆ ಎಷ್ಟು ಬೀಜ ಮತ್ತು ಅಜ್ವಾನ್ ಎಷ್ಟು ತಿಂಗಳು ಬೆಳೆ, ಎಷ್ಟು ಉತ್ಪಾದನೆ ಹೊಂಟೈತಿ, ಮಾರುಕಟ್ಟೆ ಒಳಗೆ ಬೆಲೆ ಎಷ್ಟು ಐತಿ ಅದು ಈ ವಿಡಿಯೋದಾಗ ನೋಡಂಬರ್ರಿ. ಅಜ್ವಾನ ಕನ್ನಡದಾಗ ಒಮ್ಮೆ ಬೀಜ ತಿಳಿ ಕರಿತೀವ್ರಿ. ಅಜ್ವಾನ ಔಷಧಿ ತಯಾರು ಮಾಡೋಕೆ ಮತ್ತು ಮನೆಯಾಗ ಮಸಾಲೆ ಪದಾರ್ಥವಾಗಿ ಬಳಕೆ ಮಾಡ್ತೀವ್ರಿ. ಮತ್ತು ಅಜ್ವಾನ ಕಡಿಮೆ ಖರ್ಚು ಮತ್ತು ಹೆಚ್ಚಿನ ಲಾಭದ ನಿರೀಕ್ಷೆ ಬೆಳೆ ಐತ್ರಿ. ಇದು ಎಲ್ಲ ಮಣ್ಣಿಗೆ ಒಗ್ಗುವಂಥ ಬೆಳೆ ರೀ, ಮತ್ತು ಎಲ್ಲ ಕ್ಲೈಮೇಟಿಕ್ ಕಂಡೀಷನ್ಗೆ ಹೋಗುವಂಥ ಬೆಳೆ ಐತಿ. ಯಾವುದೇ ಜಾಸ್ತಿ ರೋಗ ಬಾಧೆ ಇಲ್ರಿ ಇದಕ್ಕೆ. ನೋಡ್ರಿ, ಇದಕ್ಕೆ ಒಂದೇ ಮಣ್ಣು ಅಲ್ರಿ. ಅಜ್ವಾನ್ ಕೃಷಿಗೆ ಒಂದೇ ಮಣ್ಣು ಅಲ್ರಿ. ಇದಕ್ಕೆ ಎಲ್ಲ ರೀತಿ ಮಣ್ಣಾಗೂ ಬೆಳಿಬೋದು ರೀ ಅಜ್ವಾನ್. ಕಪ್ಪು ಮಣ್ಣು, ಕೆಂಪು ಮಣ್ಣು, ಮರಳು ಮಿಶ್ರಿತ ಕಪ್ಪು ಮಣ್ಣು, ಎಲ್ಲ ರೀತಿ ಮಣ್ಣಾಗೂ ಬೆಳಿಬೋದು ರೀ. ಒಟ್ಟು ಮಣ್ಣಿನ pH 6 ಮ್ಯಾಗ 8 ಇರ್ಬೇಕು ರೀ. ಅತಿ ಜಾಸ್ತಿ ನೀರು ಹಿಡಿಯೋಂಥ ನೀರು ಬಸದು ಹೋಗೋಂಥ ಮಣ್ಣಿದ್ರು ಸೂಕ್ತ ರೀ ಇದಕ್ಕೆ. ಅಜ್ವಾನ್ ಬಿತ್ತನೆ ಸಮಯದಾಗ ರೀ ಮಣ್ಣಿನ ಫಲವತ್ತತೆ ನೋಡ್ಬೇಕಾದ್ರೆ ಆರ್ಗ್ಯಾನಿಕ್ ಕಾರ್ಬನ್ 0.5% ಹೆಚ್ಚಿರ್ಬೇಕು ರೀ. ಅಂಥ ಮಣ್ಣಿನಾಗ ಬಿತ್ತು ಸೂಕ್ತ ರೀ. 0.5% ಆರ್ಗ್ಯಾನಿಕ್ ಕಾರ್ಬನ್ ಇರ್ಲಿಕ್ಕಂದ್ರೆ ನಾವು ಹಸಿರೆಲೆ ಗೊಬ್ಬರ, ಎರೆಹುಳ ಗೊಬ್ಬರ ಮತ್ತು ಹಿಂಡಿ ಗೊಬ್ಬರ, ಸಗಣಿ ಗೊಬ್ಬರ ನಮ್ಮ ನೆಲಕ್ಕೆ ಹಾಕಿ ಉಳುಮೆ ಮಾಡ್ಬೇಕ್ರಿ. ಅಜ್ವಾನ್ ಕೃಷಿ ಒಳಗೆ ಅತ್ಯಂತ ಲಾಭ ಕೊಡೋವಂಥದ್ದು ಮತ್ತು ಹೆಚ್ಚಿನ ಇಳುವರಿ ಕೊಡುವಂಥ ತಳಿ ಅಂದ್ರೆ ಅಜ್ಮೀರ್ AA1, AA2, AA93 ಮತ್ತು ರಾಜಸ್ಥಾನ್ ತಳಿ ಆದಂಥ RCR 475 ಆದಂಥ ತಳಿ. ಇದರಲ್ಲಿ ಅತ್ಯಂತ ಉನ್ನತ ದರ್ಜೆಯ ತಳಿ ಅಂದ್ರೆ ಅಜ್ಮೀರ್ AA1, AA2 ಇವು ರೋಗ ನಿರೋಧಕ ಮತ್ತು ಹೆಚ್ಚಿನ ಲಾಭ ಕೊಡುವಂಥ ತಳಿ ಆಗೈತೆ ರೀ ಇದು. ಮತ್ತು ಅಜ್ವಾನ್ ಬಿತ್ತನೆ ಸಮಯ ಅಂದ್ರೆ ರೀ ಅಕ್ಟೋಬರ್ದಿಂದ ನವಂಬರ್ ತಿಂಗಳು ರೀ. ಅಜ್ವಾನ್ ಎಕರೆಗೆ ಬೀಜ ಹೋಗೋದಂದ್ರೆ 1 ರಿಂದ 1.5 ಕಿಲೋ ಬೀಜ ಹೋಗ್ತಾವ್ರಿ ಎಕರೆಗೆ. ಇದ್ರೊಳಗೆ ಮಿಶ್ರ ಬೆಳೆಯಾಗಿ ಮೆಂತ್ಯನೂ ಬಿತ್ತಾರೆ ರೀ ಒಂದೊಂದು ಕಡೆ. ಇದು ಜರ್ಮಿನೇಷನ್ ಆಗ್ಬೇಕಾದ್ರೆ ಅಜ್ವಾನ ಅಂದ್ರೆ ಮೊಳಕೆ ಹೊಡಿಬೇಕಾದ್ರೆ 10 ರಿಂದ 15 ದಿನ ಬೇಕು ರೀ. ಇನ್ನು ಫರ್ಟಿಗೇಷನ್ ಅಂದ್ರೆ ರೀ ಅಜ್ವಾನ್ದಾಗ 1-2 ಟನ್ ಕಂಪೋಸ್ಟ್ ಗೊಬ್ಬರ ರೀ, ಅಂದ್ರೆ ತಿಪ್ಪಿ ಗೊಬ್ಬರ ಮತ್ತು ಇದು ರಾಸಾಯನಿಕ ಆದಂಥ NPK ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಗಳು ಹಾಕಿದ್ರೆ ಹೆಚ್ಚಿನ ಲಾಭ ನಿರೀಕ್ಷೆ ನೋಡ್ಬೋದು ರೀ. ಇನ್ನು ಇದಕ್ಕೆ ಬರ್ಬೋದಂಥ ರೋಗಗಳು ಮತ್ತು ಕೀಟ ಬಾಧೆ ರೀ ಅಜ್ವಾನಾಗ ಅತ್ಯಂತ ಕಡಿಮೆ ರೋಗ ಬಾಧೆ ಮತ್ತು ಕೀಟ ಬಾಧೆ ರೀ ಇದು ಅಜ್ವಾನ್ಯಾಗ. ಅಂಥ ಶಕ್ತಿ ಹೊಂದೈತಿ ರೀ ಅಜ್ವಾನ್. ಇದ್ರೊಳಗೆ ಬರ್ಬೋದಾದ ಭಾಳ ರೋಗ ಬಾಧೆ ಅಂದ್ರೆ ಮಜ್ಜಿಗೆ ರೋಗ ರೀ, ಅಂದ್ರೆ ಬುರಿ ಹತ್ತಾರ ರೀ. ಅದಕ್ಕೆ ಒಂದು ಪ್ರಿಕಾಷನ್ ಆಗಿ 1-2 ಸ್ಪ್ರೇ ತೊಗೊಳೋದು ಉತ್ತಮ ರೀ. ಇನ್ನು ಉತ್ಪಾದನೆ ಬಗ್ಗೆ ಹೇಳ್ಬೇಕಂದ್ರೆ ರೀ ಇದು ಅಜ್ವಾನ ಚಲೋ ಬೆಳೆದಂದ್ರೆ ಎಕರೆಗೆ 4 ರಿಂದ 6 ಕ್ವಿಂಟಲ್ ಬೆಳಿತೈತಿ ರೀ. ಇದ್ರ ಬೆಲೆ ಮಾರ್ಕೆಟ್ನ್ಯಾಗ ಎಷ್ಟು ಐತೆ ಅನ್ನೋದ್ರ ಮ್ಯಾಗ ಇದ್ರದ್ದು ಲಾಭ ಗೊತ್ತಾಕೈತಿ ರೀ. ನೋಡ್ರಿ, ಇಲ್ಲೆಲ್ಲ ಕಾಣತ್ತಿದ್ದೀವಿ ಹೂವೇ ರೀ ಅಜ್ವಾನ್ ಹೂವು. ಈ ಹೂವು ಆಗಿಂದ ಒಳಗೆ ಅಜ್ವಾನ ಕಾಳು ಬರ್ತಾವ್ರಿ ಒಳಗೆ ಬೀಜ. ಇದನ್ನ ಬೆಳಿಬೋದು ರೀ. ಸ್ವಲ್ಪ ಕಂಪೋಸ್ಟ್ ಗೊಬ್ಬರ, ತಿಪ್ಪಿ ಗೊಬ್ಬರ ಹೆಚ್ಚು ಬಳಕೆ ಮಾಡಿ ಮಣ್ಣಿನ ಫಲವತ್ತತೆ ಕಾಪಾಡ್ಕೊಂಡು ಬೆಳೆದೇವಂದ್ರೆ ಹೆಚ್ಚಿನ ಲಾಭ ನೋಡ್ಬೋದು ರೀ. ನಾವು 1-1.5 ತಿಂಗಳಾಗ ಇದು ನಾವು ರಾಶಿ ಮಾಡ್ತೇವೆ. ನಮ್ಗೆ ಉತ್ತಮ ಅನ್ಸೈತ್ರಿ. ಅಗ್ದಿ ಹೈರಾಣ ಇರ್ಲಾರೆ ಮಾಡೋ ಕೃಷಿ ಆಗೈತ್ರಿ ಇದು. ಅದಕ್ಕೆ ನಮಗೆ ಸರಳ ಅನ್ಸೈತ್ರಿ ಕೃಷಿ ಮಾಡೋದು.